ಹಂದಿಯ ಊಟವನ್ನು ಬಯಸಬೇಡ, ಅದು ಮರಣಾಂತಿಕ ಭೋಜನವಾಗುತ್ತದೆ. ನೀನು ಈ ಊಟಕ್ಕೆ ಉತ್ಸುಕತೆಯನ್ನು ತೋರದೆ ತನಗೆ ದೊರೆತಿರುವ ಹೊಟ್ಟನ್ನು ತಿನ್ನು, ಇದು ದೀರ್ಘಾಯುವಿನ ಲಕ್ಷಣ. ಈ ಗಾಥೆಯನ್ನು ಶಾಸ್ತ್ರರು ಜೇತವನದಲ್ಲಿ ವಾಸ ಮಾಡುತ್ತಿದ್ದಾಗ ಒಬ್ಬ ಪ್ರೌಢ ಕುಮಾರಿಯ ಬಗ್ಗೆ ಆಸಕ್ತಿಯನ್ನು ಕುರಿತು ಹೇಳಿದರು. ಬುದ್ಧರು ಆ ಭಿಕ್ಷುವನ್ನು ಕುರಿತು, ಭಿಕ್ಷು, ನೀನು ನಿಜವಾಗಿಯೂ ಉತ್ತೇಜಿತನಾಗಿದ್ದೀಯಾ ಎಂದು ಕೇಳಿದರು. ಆ ಭಿಕ್ಷು, ಭಂತೆ, ಹೌದು ಎಂದ. ಏತಕ್ಕಾಗಿ ಎಂದಾಗ, ಭಂತೆ, ಪ್ರೌಢಕುಮಾರಿಯ ಮೇಲಿನ ಲೋಭವೇ ಕಾರಣ ಎಂದಾಗ, ಬುದ್ಧರು, ಭಿಕ್ಷು, ಕುಮಾರಿ ನಿನಗೆ ಅನರ್ಥವನ್ನು ಉಂಟು ಮಾಡುವವಳಾಗಿದ್ದಾಳೆ. ಪೂರ್ವಜನ್ಮದಲ್ಲಿಯೂ ಇವಳ ಮದುವೆಯ ದಿನ ನೀನು ಪ್ರಾಣವನ್ನು ಕಳೆದುಕೊಂಡು ಮಹಾಜನದ ಆಹಾರವಾದೆ ಎಂದು ಪೂರ್ವಜನ್ಮದ ಕಥೆ ಹೇಳಿದರು. ಪೂರ್ವಕಾಲದಲ್ಲಿ ವಾರಾಣಸಿಯನ್ನು ಬ್ರಹ್ಮದತ್ತ ಆಳುತ್ತಿದ್ದಾಗ ಬೋಧಿಸತ್ವ ಒಂದು ಹಳ್ಳಿಯ ಕುಟುಂಬದಲ್ಲಿ ಗೋಜನ್ಮದಲ್ಲಿ ಹುಟ್ಟಿದ. ಅವರ ಹೆಸರು ಮಹಾಲೋಹಿತ ಮತ್ತು ತಮ್ಮನ ಹೆಸರು ಚುಲ್ಲಲೋಹಿತ ಎಂದಿತ್ತು. ಈ ಇಬ್ಬರು ಸೋದರರಿಂದಾಗಿ ಆ ಕುಟುಂಬದ ಕೆಲಸ ಕಾರ್ಯಗಳು ಉತ್ತಮವಾಗಿದ್ದವು. ಅದೇ ಕುಲದಲ್ಲಿ ಒಬ್ಬ ಕುಮಾರಿಯೂ ಇದ್ದಳು. ಆಕೆಯನ್ನು ಅದೇ ನಗರದ ಕುಲಪುತ್ರ ತನ್ನ ಮಗನಿಗೆ ಮದುವೆ ಮಾಡಿಕೊಂಡಿದ್ದ. ಆ ಕುಮಾರಿಯ ತಂದೆ ತಾಯಿಗಳು ಮಗಳ ಮದುವೆಯ ಸಂದರ್ಭದಲ್ಲಿ ಜವೇಗೋದಿಯ ಅನ್ನವನ್ನು ತಿನ್ನಿಸಿ ಒಂದು ಹಂದಿಯನ್ನು ಸಾಕಿಕೊಂಡಿದ್ದರು. ಅದು ಆಗಂತುಕರ ಮಾಂಸಕ್ಕೆ ಉಪಯೋಗವಾಗುತ್ತಿತ್ತು. ಅದನ್ನು ಕಂಡ ಚುಲ್ಲಲೋಹಿತ ತನ್ನ ಸಹೋದರನನ್ನು ಕುರಿತು, ಈ ಕುಟುಂಬದ ಕೆಲಸ ಕಾರ್ಯಗಳನ್ನು ಉನ್ನತಿಯಲ್ಲಿ ಕೊಂಡೊಯ್ಯುವವರು ನಾವಿಬ್ಬರೂ ಸಹೋದರರಿಂದಲೇ ಈ ಕುಟುಂಬ ಉನ್ನತಿಗೆ ಬಂದಿದ್ದಾರೆ. ಆದರೆ ಮನೆಯವರು ನಮಗೆ ಕೇವಲ ಹುಲ್ಲು ಕಡ್ಡಿಯನ್ನು ಮಾತ್ರ ಕೊಡುತ್ತಾರೆ. ಈ ಹಂದಿಗೆ ಅಕ್ಕಿ ಪಾಯಸವನ್ನು ಕೊಡುತ್ತಾ ಸಾಕುತ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಈ ಹಂದಿಗೆ ಇಂತಹ ಭೋಜನ ಸಿಗುತ್ತಿದೆ ಎಂದು ಕೇಳಿದ. ಆಗ ಬೋಧಿಸತ್ವ, ಮಗು ಚುಲ್ಲಲೋಹಿತ, ಮಹಾಲೋಹಿತ ಹೇಳುತ್ತಾನೆ, ಮಗು ಚುಲ್ಲಲೋಹಿತ, ನೀನು ಆ ಹಂದಿಯ ಭೋಜನದ ಬಗ್ಗೆ ದ್ವೇಷ ಮಾಡಬೇಡ. ಈ ಹಂದಿ ತನ್ನ ಮರಣ ಭೋಜನ ಮಾಡುತ್ತಿದೆ. ಈ ಕುಮಾರಿಯ ಮದುವೆಯ ಸಂದರ್ಭದಲ್ಲಿ ಬರುವ ಆಗಂತುಕರಿಗೆ ಮಾಂಸದ ಸಾಮಗ್ರಿಯಾಗುವುದೆಂದು ಭಾವಿಸಿ ಈ ಮನೆಯವರು ಇದನ್ನು ಸಾಕುತ್ತಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಜನರು ಬರುವರು. ಆಗ ಈ ಹಂದಿಯ ಕಾಲುಗಳನ್ನು ಹಿಡಿದು ಅದರ ನಿವಾಸ ಸ್ಥಾನದಿಂದ ಎಳೆದುಕೊಂಡು ಹೋಗಿ ಅದನ್ನು ಕೊಂದು ಆಗಂತುಕರಿಗೆ ಮಾಂಸದ ಅಡಿಗೆ ಮಾಡಿ ಬಡಿಸುವುದನ್ನು ನೀನೇ ನೋಡುವೆ ಎಂದು ಹೇಳಿ ಮೇಲಿನ ಗಾಥೆಯನ್ನು, ಹಂದಿಯ ಊಟವನ್ನು ಬಯಸಬೇಡ, ಅದು ಮರಣಾಂತಿಕ ಭೋಜನವಾಗುತ್ತದೆ. ನೀನು ಈ ಊಟಕ್ಕೆ ಉತ್ಸುಕತೆಯನ್ನು ತೋರದೆ ತನಗೆ ದೊರೆತಿರುವ ಹೊಟ್ಟನ್ನು, ಅಂದರೆ ಹಂದಿಯ ಊಟಕ್ಕೆ ಉತ್ಸುಕತೆಯನ್ನು ತೋರದೆ ನಿನಗೆ ದೊರೆತಿರುವ ಹೊಟ್ಟನ್ನು ತಿನ್ನು, ಇದು ದೀರ್ಘಾಯುವಿನ ಲಕ್ಷಣ ಎಂದು ಹೇಳಿದರು. ಹಾಗೆಂದು ಹೇಳಿದ ಕೆಲವೇ ದಿನಗಳಲ್ಲಿ ಆ ಆಗಂತುಕರು ಬಂದರು. ಆ ಹಂದಿಯನ್ನು ಕೊಂದು ನಾನಾ ರೀತಿಯ ಅಡಿಗೆಯನ್ನು ಮಾಡಿದರು. ಆಗ ಬೋಧಿಸತ್ವ ಎದ್ದು, ಮಗು, ನೀನು ಹಂದಿಯನ್ನು ಆ ಮುನಿಕನನ್ನು ನೋಡಿದೆಯಾ ಎಂದು ಚುಲ್ಲಲೋಹಿತನನ್ನು ಕೇಳಿತು. ಆ ಚುಲ್ಲಲೋಹಿತ, ಅಣ್ಣ, ಹಂದಿಗೆ ದೊರೆತ ಭೋಜನದ ಫಲವನ್ನು ನೋಡಿದೆ. ಇದಕ್ಕೆ ನೀಡಿದ ಅಕ್ಕಿಯ ಪಾಯಸಕ್ಕಿಂತ ನಮ್ಮ ಹುಲ್ಲು ಕಡ್ಡಿಯೇ ಲಕ್ಷಪಟ್ಟು ಒಳ್ಳೆಯದು, ದೋಷರಹಿತವಾದುದು, ದೀರ್ಘಾಯಸ್ಸಿನ ಲಕ್ಷಣಗಳುಳ್ಳದ್ದು ಎಂದಿತು. ಬುದ್ಧರು ಹೇಳುತ್ತಾರೆ, ಎಲೋ ಭಿಕ್ಷು, ನೀನು ಈ ರೀತಿ ಪೂರ್ವಜನ್ಮದಲ್ಲಿ ಕೂಡ ಈ ಕುಮಾರಿಯ ಕಾರಣದಿಂದ ಪ್ರಾಣವನ್ನು ಕಳೆದುಕೊಂಡು ಜನರಿಗೆ ಆಹಾರವಾದೆ. ಅಂದರೆ ಪೂರ್ವಜನ್ಮದಲ್ಲಿ ಹಂದಿಯಾಗಿದ್ದುದರಿಂದ ಜನರಿಗೆ ಆಹಾರವಾದೆ ಎಂದು ಈ ಧರ್ಮೋಪದೇಶ ಮಾಡಿ ಆರ್ಯ ಸತ್ಯಗಳನ್ನು ಬೆಳಗಿದರು. ಆರ್ಯ ಸತ್ಯಗಳನ್ನು ಹೇಳಿದ ನಂತರ ಉತ್ಕಂಠಿತನಾದ ಭಿಕ್ಷು ಸೋತಾಪತ್ತಿ ಫಲದಲ್ಲಿ ಪ್ರತಿಷ್ಠಿತನಾದ. ಶಾಸ್ತ್ರರೂ ಸಹ ಸಂಬಂಧವನ್ನು ಕೂಡಿಸಿ ಜಾತಕದ ಸಾರವನ್ನು ಎತ್ತಿ ತೋರಿದರು. ಆಗಿನ ಮುನಿಕ ಹಂದಿ, ಈಗಿನ ಉತ್ಕಂಠಿತ ಭಿಕ್ಷು. ತರುಣ ಕುಮಾರಿ ಈ ಪ್ರೌಢ ಕುಮಾರಿಯೇ. ಚುಲ್ಲಲೋಹಿತ ಈಗಿನ ಆನಂದ
ಮತ್ತು ಮಹಾಲೋಹಿತ ಬೋಧಿಸತ್ವ ನಾನೇ ಆಗಿದ್ದೆ ಎಂದು ಬೋಧಿಸತ್ವರು ಕಥೆಯನ್ನು ಮುಗಿಸಿದರು. ಬುದ್ಧಂ ಶರಣಂ ಗಚ್ಚಾಮಿ.